ಸಮಸ್ತ ಕೇವಲಿಗಳಿಗೆ ಜಯವಾಗಲಿ. ಸಮಸ್ತ ಗುರುಗಳಿಗೆ ಜಯವಾಗಲಿ. ಈಗ ಕೀರ್ತಿಯ ಬಗ್ಗೆ ಒಂದು ಮಹತ್ವಪೂರ್ಣ ವಿಷಯ ಹೇಳ್ತೀನಿ. ಒಂದು ಊರಿನಲ್ಲಿ ಬಡವರ ಗುಡಿಸಲುಗಳು ಸಾಕಷ್ಟು ಇದ್ದವು. ಯಾರೋ ಒಬ್ಬ ಪಾಪಿ ವ್ಯಕ್ತಿ, ಕಡುಪಾಪಿ, ಅವನು ಆ ಗುಡಿಸಲುಗಳಿಗೆ ಬೆಂಕಿ ಹಚ್ಚಿಬಿಟ್ಟ. ಗುಡಿಸಲುಗಳು ದಗ 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 ಸುಟ್ಟು ಉರಿಯೋದಕ್ಕೆ ಪ್ರಾರಂಭ ಆದವು. ಆವಾಗ ಪಾಪ ಬಡವ ಮನುಷ್ಯರು ಅವರಿಗೆ ಯಾವ ಯಾವ ಪಾತ್ರೆ ಪಡಿಗೆ ಸಿಗ್ತದೆ ಅಂಥದ್ರಲ್ಲೆಲ್ಲ ನೀರು ತಗೊಬಂದು ಆ ಬೆಂಕಿಯನ್ನು ಆರಿಸೋದಕ್ಕೆ ಪ್ರಯತ್ನ ಮಾಡಿದರು. ಆವಾಗ ಪಕ್ಕದ ಸ್ಥಳದಲ್ಲಿ ಒಂದು ದೊಡ್ಡ ಮರ ಇತ್ತು. ಅಲ್ಲಿ ಒಂದು ಹಕ್ಕಿ ಇತ್ತು, ಸಣ್ಣದು. ಆ ಹಕ್ಕಿ ಹೋಗಿ ಕೆರೆಯಲ್ಲಿ ನೀರಿನಲ್ಲಿ ಮುಳುಗ್ತಾ ಇತ್ತು. ಬಂದು ಆ ಮೇಲಿನಿಂದ ಬೆಂಕಿಯ ಮೇಲೆ ತನ್ನ ರೆಕ್ಕೆ ಬಡಿದು 4-6 ಹನಿ ನೀರನ್ನು ಕೆಳಗಡೆ ಬೀಳಿಸುತ್ತಾ ಇತ್ತು. ಈ ಘಟನೆಯನ್ನು ಒಬ್ಬ ವ್ಯಕ್ತಿ ಬಹಳ ಗಮನ ಇಟ್ಟು ನೋಡ್ತಾ ಇದ್ದ. ಸಾಕಷ್ಟು ಗುಡಿಸಲುಗಳು ಸುಟ್ಟು ಹೋದವು, ಪಾಪ ಸಾಕಷ್ಟು ಉಳಿಯಿತು. ಅದಾದ ನಂತರ ಆ ಹಕ್ಕಿಯನ್ನು ಕರೆದು ಆ ವ್ಯಕ್ತಿ ಕೇಳ್ದ, ಇಷ್ಟು ದೊಡ್ಡ ಬೆಂಕಿ ಉರಿತಿರ್ಬೇಕಿದ್ರೆ ನೀನೇನ ಅಂತ ನಾಟಕ ಮಾಡ್ತಾ ಇದ್ದೆ? ಆವಾಗ ಹಕ್ಕಿ ಸಮಾಧಾನದಿಂದ ಹೇಳ್ತು, ನನಗೆ ಗೊತ್ತಿದೆ, ನನ್ನ ರೆಕ್ಕೆಯಲ್ಲಿ ಬರುವಂಥ 4-6 ಹನಿಗಳಿಂದ ಅಷ್ಟು ದೊಡ್ಡ ಬೆಂಕಿ ಆರುವುದಿಲ್ಲ. ಆವಾಗ ಈ ವ್ಯಕ್ತಿ ಕೇಳ್ದ, ಮತ್ತೆ ಯಾಕೆ ಈ ಹುಚ್ಚು ಕೆಲಸವನ್ನು ನೀನು ಮಾಡ್ತಾ ಇದ್ದೆ? ಆವಾಗ ಹಕ್ಕಿ ಅಂತು, ನನ್ನ ಸಾಮರ್ಥ್ಯವೇ ಅಷ್ಟು, ನನ್ನ ಪುಣ್ಯವೇ ಅಷ್ಟು, ನನ್ನ ಯೋಗ್ಯತೆಯೇ ಅಷ್ಟು. ಆದರೆ ಒಂದಂತೂ ಸತ್ಯ ಮಾನವ, ಯಾವಾಗ ಇಲ್ಲಿಯ ಇತಿಹಾಸ ಬರೆಯಲಾಗುತ್ತದೆ ಆ ಸಮಯದಲ್ಲಿ ಬೆಂಕಿ ಹಚ್ಚುವವರ ಹೆಸರಿನಲ್ಲಿ ನನ್ನ ಹೆಸರು ಬರುವುದಿಲ್ಲ, ಬೆಂಕಿ ಆರಿಸುವವರ ಲಿಸ್ಟ್ನಲ್ಲಿ ನನ್ನ ಹೆಸರು ಬರುತ್ತದೆ.